ಇಂದು ಭಾರತದ ಆಧ್ಯಾತ್ಮಿಕ ಅವಧೂತ ಅರ್ಜುನ್ ಗುರುಜಿ ಅವರು ದಾವಣಗೆರೆಗೆ ಆಗಮಿಸಿದ್ದಾರೆ. ಗುರುಗಳೇ ನಮಸ್ಕಾರ. ದಾವಣಗೆರೆಗೆ ಸ್ವಾಗತ ಸುಸ್ವಾಗತ. ಇವತ್ತು ದುಗ್ಗಮ್ಮನ ಜಾತ್ರೆ ಒಂದು ಸುದಿನದಂದು ನೀವು ದಾವಣಗೆರೆಗೆ ಬಂದಿದ್ದೀರಾ, ಹೇಗೆ ಅನಿಸಿದೆ ಗುರುಜಿ ನಿಮಗೆ? ಭಾರಿ ಸಂತೋಷ ಆಗುತ್ತೆ. ಯಾಕಂತಂದ್ರೆ ಇಡೀ ವಿಶ್ವದಾದ್ಯಂತ ತಾಯಿ ಸೆಳೆತಕ್ಕೆ ಬಂದು ಅವಳ ಆಶೀರ್ವಾದ ತಗೊಳ್ಬೇಕು ಅಂತ ಹೇಳಿ ಎಷ್ಟೋ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅಂತದ್ರಲ್ಲಿ ನಾವು ಕೂಡ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಭಾರಿ ಸಂತೋಷ ಆಗುತ್ತೆ. ಯಾಕಂದ್ರೆ ಇದು ತಾಯಿ ಕೊಟ್ಟಂತ ಅವಕಾಶ. ತನ್ನ ಭಕ್ತರನ್ನ ಕರೆಸಿ ತಾನೇ ಆಶೀರ್ವಾದವನ್ನು ಮಾಡಿ ಭಕ್ತರು ಲೋಕ ಕಲ್ಯಾಣಕ್ಕಾಗಿ ಬಾಳ್ಲಿ ಎನ್ನುವಂತ ಆಶಯ ಆ ತಾಯಿದು. ಹಾಗಾಗಿ ಎಲ್ಲರನ್ನೂ ಮಕ್ಕಳಾಗಿ ನೋಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಜನರಲ್ಲಿ ಇರ್ತಕ್ಕಂಥ ಪ್ರೀತಿ ವಿಶ್ವಾಸದ ಭಾವನೆಗಳನ್ನು ನೋಡಿ ಚೆನ್ನಾಗಿ ಖುಷಿ ಅನ್ಸುತ್ತೆ. ಅದರಲ್ಲಿ ಯಾವುದೇ ಜಾತಿ ಧರ್ಮದ ವೈಷಮ್ಯವಿಲ್ಲದೆ ಎಲ್ಲರಲ್ಲೂ ಒಂದೇ ಮನಸ್ಥಿತಿಯಲ್ಲಿ ಇಟ್ಕೊಂಡು, ಅದಕ್ಕೆ ಉದಾಹರಣೆ ಅಂತಂದ್ರೆ ದುರ್ಗಾಂಬಿಕಾ ಜಾತ್ರೆ. ಅದರಲ್ಲಿ ಎಲ್ಲಾ ಜನಾಂಗದವರು, ಎಲ್ಲಾ ವರ್ಗದವರು, ಎಲ್ಲಾ ಧರ್ಮದವರು ಸೇರಿ ಮಾಡ್ತಾ ಇರ್ತಕ್ಕಂಥ ಬರೀ ವ್ಯವಹಾರದ ಸ್ಥಳ ಅಲ್ಲ, ಇದು ಪ್ರೀತಿ ವಿಶ್ವಾಸದ ಕೇಂದ್ರ, ಸಾಧು ಸಂತರ ಕೇಂದ್ರ ಅಂತ ಹೇಳ್ಬೋದು. ಭಗವಂತ ಮನುಷ್ಯನನ್ನ ಹುಟ್ಟಿಸುವಾಗಲೇ ತನ್ನ ಸ್ವರೂಪವನ್ನ ಆ ಮನುಷ್ಯನ ದೇಹದಲ್ಲಿ ಇಟ್ಟಿರ್ತಾನೆ ಅನ್ನುವಂಥ ಒಂದು ನಂಬಿಕೆ. ಪರಮರಲ್ಲಿ ಇರ್ತಕ್ಕಂಥ ಆತ್ಮನೇ ಪರಮಾತ್ಮನ ಸ್ವರೂಪ. ಹಾಗಾಗಿ ಆತ್ಮ ಮುಖಾಂತರವಾಗಿ ಪರಮಾತ್ಮ ಜಗತ್ತಿನಲ್ಲಿ ಅವನು ಬೇಕಾದಂತ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಳ್ತಾರೆ. ಹಾಗಾಗಿ ನಾವು ನಿಷ್ಠೆ, ನಿಯಮ, ಪ್ರತಿಯೊಬ್ಬರಿಗೂ ಗೌರವವನ್ನು ಕೊಡ್ತಾ, ಎಲ್ಲರಲ್ಲೂ ಪ್ರೀತಿ ವಿಶ್ವಾಸದ ಸಹಬಾಳ್ವೆಯನ್ನು ಮೂಡಿಸ್ತಾ, ಜಾತಿ ಧರ್ಮಗಳನ್ನ ದೂರ ಬಿಟ್ಟು, ಮೇಲು ಕೀಳು ಅನ್ನುವಂತ ಅಹಂಭಾವವನ್ನ ದೂರ ಬಿಟ್ಟು ನಾವೆಲ್ಲರೂ ಒಟ್ಟಾಗಿ ನಿಂತು ಈ ದೇಶಕ್ಕೆ ಸುಭಿಕ್ಷವನ್ನ ಕೋರ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂತ ಬಯಕೆಯನ್ನ, ಸಂಕಲ್ಪವನ್ನ ಮಾಡ್ತಾ ಎಲ್ಲರೂ ಸುಖಮಯವಾಗಿರ್ಲಿ ಅನ್ನುವಂತ ಆಶಯ.